ಹರೇ ಶ್ರೀನಿವಾಸ. ನಾನು ನಿಮ್ಮ ಹಲ್ಯ ಕುಲಕರ್ಣಿ. ನಮ್ಮ ಧ್ಯಾನಗಮ್ಯದ ಮುಖ್ಯ ಸದಸ್ಯರ ಪರಿಚಯ ಮಾಡಿಕೊಳ್ಳೋಣ. ಇವರು ಗಿರಿಜಮ್ಮ ಅಂತ. ಈಗೊಮ್ಮೆ ನಿಮಗೆ ಪರಿಚಯ ಮಾಡಿದ್ದೆ, ಆದರೂ ಈಗ ಅವರನ್ನು ಸನ್ಮಾನಿಸ್ತಾ ಇದ್ದಾರಲ್ಲ, ಅದಕ್ಕೆ ನಿಮಗೆ ಅವರ ಕೆಲಸವನ್ನು ಹೇಳಿಕೊಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಮಗೆ ಭಾಗವತವನ್ನು ತಿಳಿಸಿ ಹೇಳ್ತಾ ಇದ್ದಾರೆ, ಮತ್ತು ಹರಿಕಥಾಮೃತ ಸಾರ, ಭಜಗೋವಿಂದಂ ಇವೆಲ್ಲನೂ ಸದ್ಯಕ್ಕೆ ನಡೆದಿದೆ. ಆ ಕಾರಣದಿಂದ ಈಗ ಭಜಗೋವಿಂದಂ ಮುಗಿದಿದೆ. ಕೆಲವೊಂದು ನಾರಾಯಣಿಯಂ, ದುರ್ಗಾ ಸಪ್ತಶತಿ ಸ್ವಲ್ಪ ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ಈಗ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆದಿದೆ. ಇವರು ಮಂಜುಳಾ ಅಕ್ಕ, ನಮ್ಮ ಧ್ಯಾನಗಮ್ಯ ಸಂಘದ ಹಿರಿಯ ಸದಸ್ಯೆ, ಹಿರಿಯ ಜೀವ. ಅವರು ನಮ್ಮ ಧ್ಯಾನಗಮ್ಯದ ಕಾರ್ಯಕ್ರಮಗಳಿಗೆ ಈ ಸಂದರ್ಭಕ್ಕೆ ತಕ್ಕಂತೆ ಕತೆ, ಕವನ ಅವನ್ನೆಲ್ಲ ಬರೆದು ಸನ್ಮಾನಿಸಿ ಸಂತೋಷ ಪಡುವಂಥ ಬುದ್ಧಿವಂತೆ. ಅದಕ್ಕೆ ಅವರಿಗೆ ಮತ್ತು ಯಾರಿಗಾದ್ರೂ ಸಾಹಿತ್ಯ ಬೇಕಾದರೆ ಮತ್ತು ಆಡಿಗಳನ್ನು ಬೇಕಾದರೆ ಸಂಗ್ರಹ ಮಾಡಿ ಅವರವರಿಗೆ ತಲಿಸುವ ಕೆಲಸವನ್ನು ಮೊಬೈಲಿಂದ ಕುಳಿತಲ್ಲೇ ಮಾಡಿಕೊಡ್ತಾರೆ. ನಮಗೆಲ್ಲ ಸಹಾಯಕರವರು, ಅಕ್ಕ ಇದ್ದ ಹಾಗೆ. ಇವರು ಆಶಾ ಪಾಟೀಲ್ ಅಂತ, ಸುಂದರಕಾಂಡವನ್ನು ಸುಂದರವಾಗಿ ತಿಳಿಸಿದಂಥ ಭಗಿನಿ. ಇವರು ಹೇಮಲತಾ ಭಗಿನಿ. ನಾರಾಯಣೀಯವನ್ನು ಮತ್ತು ಭಗವದ್ಗೀತೆಯನ್ನು, ದುರ್ಗಾ ಸಪ್ತಶತಿಯನ್ನು ಅವರು ಸಾಧಾರಣ ಮಟ್ಟಿಗೆ ಎಲ್ಲ ಕಲಿತು ಬರದೇ ಇದ್ದವರಿಗೆ ಪ್ರಾಕ್ಟೀಸ್ ಮಾಡೋದು, ತಪ್ಪಿದಲ್ಲಿ ಹೇಳೋದು, ಡೈಲಿ ಪ್ರಾಕ್ಟೀಸ್ ತಗೊಳ್ತಾರೆ ಇವರು. ಅದಕ್ಕೆ ಅವರಿಗೆ ಸನ್ಮಾನ. ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಸದ್ಯಕ್ಕೆ ನಮ್ಮ ಸದಸ್ಯರ ಪರಿಚಯ ಮಾಡಿದ್ದೇನೆ. ಮತ್ತು ಯಾವುದಾದ್ರೂ ಇದ್ದಾಗ ನಾನು ನಮ್ಮ ಸದಸ್ಯರ ಅಪರೂಪ ಜೀವನಗಳನ್ನು ಪರಿಚಯ ಮಾಡಿಕೊಡ್ತೇನೆ. ನಮ್ಮ ಸಂಘಕ್ಕೆ ಸೇರಿ ಅಂತ ನನ್ನ ಕೋರಿಕೆ ಎಲ್ಲರಲ್ಲೂ. ನಮಸ್ಕಾರ.